ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದುವೇ ಎಚ್ ಡಿ ಬ್ರದರ್ ಚಾನಲ್. ಫ್ರೆಂಡ್ಸ್ ಬನ್ನಿ, ಇವತ್ತು ನನ್ನ ಬೆಳಗಿನ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ನಾನು ಒಂದು ಬಟ್ಟಲಿಗೆ ನೀರನ್ನು ಹಾಕಿದ್ದೀನಿ. 2 ಚಕ್ಕೆ, 4 ಬೆಳ್ಳುಳ್ಳಿ, 4 ಲವಂಗ, 4 ಮೆಣಸುಕಾಳು, ಒಂದು ಸ್ವಲ್ಪ ಅರಿಶಿಣದ ಕೊಂಬು ಮತ್ತು ಸ್ವಲ್ಪ ಸೋಂಪು ಇಷ್ಟನ್ನು ಹಾಕಿ ಕುದಿಸ್ತಾ ಇದ್ದೀನಿ ನೀರಲ್ಲಿ. ಮತ್ತು ಪಕ್ಕದಲ್ಲಿ ಒಂದು ಬಟ್ಟಲಿಗೆ ನಾನು ರಾಗಿ ಹಸಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಇದು ನಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಸೊ ಹಸಿಟ್ಟಿಗೆ ಎಷ್ಟು ಪ್ರಮಾಣದ ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಸೊ ನೀರು ಸೇರಿಸಿದ ಬಳಿಕ ಒಮ್ಮೆ ಕೈ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತೀನಿ. ಯಾಕಂತ ಹೇಳಿದರೆ ಯಾವುದೇ ರೀತಿಯಾದ ಗಂಟು ಆಗಬಾರ್ದು ಅಂತ. ಸೊ ಮಿಕ್ಸ್ ಮಾಡಿದ ನಂತರ ಇವಾಗ ನಾನು ಮತ್ತೆ ಇದನ್ನು ಗ್ಯಾಸ್ ಮೇಲೆ ಇಡ್ತೀನಿ. ಮತ್ತು ಸೌಟ್ನಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು, ಒಂದು ಕುದಿ ಬರೋವರೆಗೂ. ಸೊ ಮಿಕ್ಸ್ ಮಾಡಿಲ್ಲ ಅಂತ ಹೇಳಿದರೆ ಅಡಿನಲ್ಲಿ ತಳ ಹಿಡಿಯೋ ಸಾಧ್ಯತೆ ಇದೆ. ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಇವಾಗ ಪಕ್ಕದಲ್ಲಿ ನಾನು ಒಂದು ಬಟ್ಟಲಿಗೆ 4 ಮೊಟ್ಟೆಯನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಮೊಟ್ಟೆ ಮುಳುಗೋವರೆಗೂ ನೀರನ್ನು ಸೇರಿಸ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ. ಸೊ ಈ ಉಪ್ಪು ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ಮೊಟ್ಟೆ ಒಡ್ಕೊಳ್ಳೋದಿಲ್ಲ. ನೋಡಿ, ಇವಾಗ ನಮ್ಮ ಕಷಾಯ ಕೂಡ ಈ ಕಡೆ ರೆಡಿಯಾಗಿದೆ. ಅದನ್ನು ಎತ್ತಿ ಮತ್ತು ಮೊಟ್ಟೆಯನ್ನು ಬೇಯೋದಕ್ಕೆ ಇಡ್ತೀನಿ. ಫ್ರೆಂಡ್ಸ್, ಎಲ್ಲರೂ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ಕಾಫಿ ಅಥವಾ ಟೀನ ಕುಡಿತಾರೆ. ಸೊ ಅದ್ರ ಬದಲು ನಾವು ಈ ರೀತಿ ಕಷಾಯನ ಮಾಡ್ಕೊಂಡು ಕುಡಿತೀವಿ. ಸೊ ಈ ಕಷಾಯನ ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ನಮ್ಮ ಹೊಟ್ಟೆಯಲ್ಲಿ ಕರಳು ಏನಿದೆ ಅದರಲ್ಲಿ ಯಾವುದೇ ಕೆಟ್ಟ ಬ್ಯಾಕ್ಟೀರಿಯಾ ಇರುತ್ತಲ್ವ, ಅದನ್ನೆಲ್ಲ ಇದು ನಿರ್ಮೂಲನೆ ಮಾಡುತ್ತೆ. ಸೊ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಸೇವಿಸೋದ್ರಿಂದ ತುಂಬ ಒಳ್ಳೆಯದು. ನಾನು ಮತ್ತು ನನ್ನ ಹಸ್ಬೆಂಡ್ ದಿನ ಈ ರೀತಿ ಮಾಡಿ ಕುಡಿತೀವಿ. ಸೊ ನೋಡಿ, ಇಲ್ಲಿ ಅಂಬಲಿ ಕೂಡ ಚೆನ್ನಾಗಿ ಕುದೀತಿದೆ. ಸೊ ಇನ್ನೂ ಒಂದು 5 ನಿಮಿಷ ಕುದ್ರೆ ರಾಗಿ ಅಂಬಲಿ ರೆಡಿ ಆಗುತ್ತೆ. ಸೊ ಇವಾಗ ಇದನ್ನು ಲೋ ಸಿಮ್ಮಲ್ಲಿ ಇಡ್ತೀನಿ. ಸೊ ಇವಾಗ ನಾನು ಆಚೆ ಬಂದೆ. ನೋಡಿ, ಸೊ ಗಾರ್ಡನ್ನ ನೋಡೋಕ್ಕೆ ಏನೋ ಒಂಥರ ಖುಷಿ. ಬೆಳಗ್ಗೆ ಈ ಥರ ಇದು ಬಂದು ಫ್ರೆಶ್ ಆಗಿ ಆಚೆ ನಿಂತ್ಕೊಂಡ್ರೆ ತಂಪು ಗಾಳಿ ಬರ್ತಾ ಇರುತ್ತೆ. ಗಾರ್ಡನ್ ನೋಡೋದಕ್ಕೆ ಏನೋ ಒಂಥರ ಚೆಂದ. ಸೊ ನಾನು ಬೆಳಗ್ಗೆ ಮೆಟ್ಲು ಮೇಲೆ ಕೂತ್ಕೊಂಡು ಗಾರ್ಡನ್ ನೋಡ್ತಾ ಸೊ ನನ್ನ ಕಷಾಯನ ಕುಡಿತಾ ಇದ್ದೀನಿ. ಮತ್ತು ನಿಮಗೆ ಪಕ್ಷಿಗಳ ಸೌಂಡ್ ಕೇಳಿಸ್ತಾ ಇರ್ಬೋದು. ಆ ಸೌಂಡ್ ಕೇಳೋದಕ್ಕೆ ಕಿವಿಗೆ ಏನೋ ಒಂಥರ ಇಂಪು. ಸೊ ಬನ್ನಿ ಇವಾಗ ಅಡುಗೆ ಮನೆಗೆ ಹೋಗಿ ನೋಡೋಣ. ಸೊ ಇಲ್ಲಿ ರಾಗಿ ಅಂಬಲಿ ಕೂಡ ಇವಾಗ ರೆಡಿಯಾಗಿದೆ. ಫ್ರೆಂಡ್ಸ್, ನಾನು ಇವತ್ತು ಒಂದು ವಿಷಯನ ಹೇಳಬೇಕು ಅಂದ್ಕೊಂಡಿದ್ದೀನಿ. ಏನಪ್ಪ ಅಂತ ಹೇಳಿದರೆ, ಎಲ್ಲ ತಾಯಂದಿರಿಗೆ ಮತ್ತು ಎಲ್ಲ ಹೆಂಗಸರಿಗೆ ಇದು ಅನ್ವಯಿಸುತ್ತೆ. 2 ಮಕ್ಕಳು ಸಾವನ್ನಪ್ಪಿದರೆ ದೋಸೆ ತಿಂದು, ರೆಡಿಮೇಡ್ ಹಿಟ್ಟಿನ ದೋಸೆ ತಿಂದು, ಅವರ ತಾಯಿ ರೆಡಿಮೇಡ್ ಹಿಟ್ಟನ್ನು ತಂದು ದೋಸೆ ಮಾಡಿ ಕೊಟ್ಟಿದ್ದಾರೆ ಅವರ ತಾಯಿ. ಸೊ ಆ ದೋಸೆಯನ್ನು ತಿಂದ 2 ಮಕ್ಕಳು ಪ್ರಾಣ ಬಿಟ್ಟಿದ್ದಾರೆ. ಸೊ ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ಎಲ್ಲ ತಾಯಂದಿರಿಗೂ ಆದಷ್ಟು ನಿಮ್ಮ ಮನೆಯಲ್ಲೇ ಮಾಡಿ. ಸೊ ಇವಾಗ ತಾಯಂದಿರು ಅಂದರೆ ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು ಅಥವಾ ಹೌಸ್ ವೈಫ್ ಆಗಿರ್ಬೋದು, ಏನಾಗ್ಬಿಟ್ಟಿದ್ದಾರೆ ಅಂತ ಹೇಳಿದರೆ, ಅಯ್ಯೋ ಅದು ನೆನೆ ಹಾಕೋದು ಯಾರಪ್ಪ, ರುಬ್ಬೋದು ಯಾರಪ್ಪ ಅಂತ ಹೇಳಿ ಎಲ್ಲ ಇನ್ಸ್ಟೆಂಟಾಗಿ ರೆಡಿಮೇಡನ್ನು ತರಿಸ್ಕೊತಾರೆ. ಇಡ್ಲಿ ಅಥವಾ ದೋಸೆ ಮಾಡಿ ಕೊಡ್ತೀರಾ, ಅವರು ಅದನ್ನು ರುಬ್ಬಿ ಎಷ್ಟು ದಿನ ಆಗಿರುತ್ತೋ, ಪ್ರಿಸರ್ವೇಟಿವ್ ಮಾಡಿರ್ತಾರೋ ಸರಿಯಾಗಿ ಇಲ್ವೋ ಗೊತ್ತಿಲ್ಲ. ನೋಡಿ, ಅನ್ಯಾಯವಾಗಿ 2 ಮಕ್ಕಳ ಪ್ರಾಣ ಹೋಯಿತು. ಸೊ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟೇ. ಕೆಲವು ವರ್ಕಿಂಗ್ ವುಮೆನ್ಸ್ ಅಂತಾರೆ, ನಾವು ಮನೆಯಲ್ಲೂ ಹೊರಗಡೆನೂ ಕೆಲಸ ಮಾಡಿ ಮನೆಯಲ್ಲೂ ಮಾಡೋದು ಕಷ್ಟ, ಹಾಗಾಗಿ ರೆಡಿಮೇಡ್ ತೊಗೊತೀವಿ ಅಂತ. ಸೊ ನೀವು ದುಡಿಯೋದು ಯಾರಿಗೆ? ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಕೂಡೋಕ್ಕೋಸ್ಕರ ಅಲ್ವಾ? ನಿಮ್ಮ ಮಕ್ಕಳ ಆರೋಗ್ಯನೇ ಚೆನ್ನಾಗಿಲ್ಲ ಅಂತ ಹೇಳಿದರೆ ನೀವು ಎಷ್ಟು ದುಡ್ಡು ದುಡಿದ್ರೆ ಏನು ಪ್ರಯೋಜನ? ಸೊ ಎಲ್ಲ ತಾಯಂದಿರು ಆದಷ್ಟು ನಾನು ನೋಡಿರೋ ಥರ ಇವಾಗ ಸ್ವಿಗ್ಗಿ, ಝೊಮ್ಯಾಟೊ, ಕ್ಲೌಡ್ ಕಿಚನ್ ಈ ರೀತಿ ಬುಕ್ ಮಾಡಿ ಆರ್ಡರ್ ಮಾಡಿ ತರಿಸ್ಕೊಂಡು ತಿಂತೀರಾ. ಅವರು ಫುಡ್ ಹೈಜೀನಾಗಿ ಮಾಡಿರ್ತಾರೋ ಇಲ್ವೋ ಗೊತ್ತಿಲ್ಲ. ಸೊ ಸುಮ್ಮನೆ ಅನ್ಯಾಯವಾಗಿ ಮಕ್ಕಳ ಆರೋಗ್ಯನೂ ಕೆಡುತ್ತೆ, ಹಾಗೆ ನಿಮ್ಮ ಆರೋಗ್ಯನೂ ಕೆಡುತ್ತೆ. ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ. ಸೊ ವರ್ಕಿಂಗ್ ವುಮೆನ್ ಆಗಿರ್ಬೋದು ಅಥವಾ ಹೌಸ್ ವೈಫೇ ಆಗಿರ್ಬೋದು, ಸ್ವಲ್ಪ ಸಮಯನ ನಿಮ್ಮ ಅಡುಗೆ ಮನೆಗೆ ಮೀಸಲಾಗಿಡಿ.
ಆದಷ್ಟು ರುಚಿಕರವಾದ ಅಡುಗೆಯನ್ನು ನೀವು ನಿಮ್ಮ ಕೈಯಾರೆ ಮಾಡಿ ನಿಮ್ಮ ಮಕ್ಕಳಿಗೆ, ನಿಮ್ಮ ಕುಟುಂಬದವರಿಗೆ ಬಡಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಸೊ ನಾನು ಕೇಳ್ಕೊಳ್ಳೋದಿಷ್ಟೇ, ಆದಷ್ಟು ಮಕ್ಕಳಿಗೆ ನಿಮ್ಮ ಕೈಯಿಂದನೇ ಮಾಡಿ ಕೊಡಿ ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನಿಮಗೆ. ಸೊ ಬನ್ನಿ, ಈಗ ಇಲ್ಲಿ ನನ್ನ ಅಂಬ್ಲಿ ಕೂಡ ರೆಡಿ ಆಗಿದೆ. ಅದಕ್ಕೆ ನಾನು ಒಂದು ಕಟ್ ಮಾಡಿರುವ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಮತ್ತು ಇದಕ್ಕೆ ನಾನು ಸ್ವಲ್ಪ ಮೊಸರು ಕೂಡ ಸೇರಿಸ್ತಾ ಇದ್ದೀನಿ. ಸೊ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿದ ಬಳಿಕ ನಮ್ಮ ಮಾರ್ನಿಂಗ್ ರೂಟೀನ್ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಸೊ ನೋಡಿ, ಇದೇ ನಮ್ಮ ಬ್ರೇಕ್ಫಾಸ್ಟ್. 1 ಲೋಟ ರಾಗಿ ಅಂಬ್ಲಿ, 2 ಮೊಟ್ಟೆ ಮತ್ತು ಸೌತೆಕಾಯಿ ಮತ್ತು ಕ್ಯಾರೆಟ್. ಇದಿಷ್ಟು ನಮ್ಮ ಡೈಲಿ ಬ್ರೇಕ್ಫಾಸ್ಟ್, ಒಂದು ದಿನದ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಸಪೋರ್ಟ್ ಮಾಡಿ ನನ್ನ ವಿಡಿಯೋಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.